ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ 14ನೇ ಸಂಚಿಕೆ ಏನಾಯಿತು ಅಂತ ನೋಡೋಣ. ನಿನ್ನೆ ಸಂಚಿಕೆಯಲ್ಲಿ ನೋಡಿದ್ರಿ, ಪ್ಲ್ಯಾನ್ ಮಾಡಿರ್ತಾರೆ ಮದುವೆ ಮತ್ತು ರಿಜಿಸ್ಟ್ರೇಷನ್ ಮ್ಯಾರೇಜ್ ತಪ್ಪಿಸ್ಕೊಳೋದಕ್ಕೆ ಚಂದನ ಮತ್ತು ಹರಿ. ಹಾಗೆ ಚಂದನ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪೇಪರ್ಸ್ಗೂ ಸಿಗ್ನೇಚರ್ ಮಾಡಿರ್ತಾಳೆ, ಅದನ್ನು ಮಾತ್ರ ತಪ್ಸೋಕ್ಕಾಗೋದೇ ಇಲ್ಲ ಅವಳ ಕೈಯಿಂದ. ಇವತ್ತು ನೋಡಿ ರೆಡಿಯಾಗಿದ್ದಾರೆ ರಿಜಿಸ್ಟ್ರೇಷನ್ ಆಫೀಸ್ಗೆ, ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದಕ್ಕೆ. ಚಂದನ ಮದುಮಗಳು ಥರ ರೆಡಿಯಾಗಿದ್ದಾಳೆ. ಅವ್ರ ಅಪ್ಪ ಅಮ್ಮಂಗಂತರೂ ಇನ್ನೂ ಚಿಕ್ಕ ಹುಡುಗಿ ಇದ್ದೆ, ಇವಾಗ ನೋಡಿ ಎಷ್ಟು ದೊಡ್ಡೋಳಾಗಿದೆಯಾ, ಮದುವೆ ವಯಸ್ಸಿಗೆ ಮದುವಣ ಗಿತ್ತಿ ಆಗಿದೆಯಾ ಅಂತ ಅವರಪ್ಪ ನೆನೆಸ್ಕೊಂಡು ಕಣ್ಣೀರಾಗ್ತಾರೆ. ಲೇಟ್ ಆಗುತ್ತೆ ಬನ್ನಿ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ದಾಸು ಮತ್ತು ಎಲ್ಲರೂ ಕರೀತಾರೆ. ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ದೇವ್ರ ಮನೆಗೆ. ಪೂಜೆ ಮಾಡಿಕೊಂಡು ಸಬ್ ರಿಜಿಸ್ಟ್ರೇಷನ್ ಆಫೀಸು ಬೇಲೂರಿಗೆ ಕಡೆ ಹೊರಡಬೇಕಿನ್ನ ಅಷ್ಟೇ. ಈ ಕಡೆ ಹರಿಗೆ ಫುಲ್ ಟೆನ್ಷನ್ ಆಗಿರುತ್ತೆ, ಏನಾಗುತ್ತೋ ಏನೋ. ಹಾಗೆ ಅಣ್ಣ ತಮ್ಮಂದ್ರಿಗೆಲ್ಲ ಹೇಳಿರ್ತಾನೆ ಈಗ ಈ ಮದುವೆ ಹೇಗಾದರೂ ನಿಲ್ಲಿಸ್ಬೇಕು ಅಂತ. ಅವರು ಮುತ್ತುರಾಜ್ ಒಪ್ಕೊಂಡಿರಲ್ಲ ಕಿಡ್ನ್ಯಾಪ್ ಮಾಡೋದಕ್ಕೆ ಆರ್ಯನ್ನ. ಬೇಗ ಟೆನ್ಷನ್ ಆಗಿರೋದ್ರಿಂದ ಹರಿ ಕಂಠಿಗೆ ಕಾಲ್ ಮಾಡಿ ಏನು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರಿ, ಅಣ್ಣ ಒಪ್ಕೊಂಡ್ರಾ ಅಂತ ಕೇಳ್ತಾನೆ. ಅದಕ್ಕೆ ಕಂಠಿ ಹೇಳ್ತಾನೆ, ಇಲ್ಲ ಹರಿ ಒಪ್ಕೊಂಡಿಲ್ಲ ಅಣ್ಣ, ಏನಾದರೂ ಮಾಡಿ ಅಂತ. ಹರಿ ತುಂಬ ಟೆನ್ಷನ್ನಾಗಿ ಕಂಠಿಗಂತೂ ತುಂಬ ರಿಕ್ವೆಸ್ಟ್ ಮಾಡಿ ಬೇಡ್ಕೊತಾನೆ, ಬ್ರದರ್ ಪ್ಲೀಸ್ ಏನಾದರೂ ಹೆಲ್ಪ್ ಮಾಡು ಅಂತ. ಕಂಠಿ ಕೇಳ್ತಾನೆ, ನಿಜವಾಗ್ಲೂ ಆ ಹುಡುಗಿ ತುಂಬ ಇಷ್ಟನೋ ನಿನಗೆ ಅಂತ ಕೇಳ್ತಾನೆ ಕಂಠಿ. ಅದಕ್ಕೆ ಈ ಟೈಮಲ್ಲಿ ಈ ಕ್ವಶನ್ ಕೇಳಬೇಡ, ಸುಮ್ಮನೆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋ ಅಂತ ಬೈದು ಹರಿ ಇಡ್ತಾನೆ. ಅಷ್ಟರಲ್ಲಿ ಮಯೂರ ಬರ್ತಾನೆ. ಏನಣ್ಣ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಕಂಠಿ ಹೇಳ್ತಾನೆ, ಯಾವತ್ತಾದರೂ ನನಗೆ ಹರಿ ಬ್ರದರು ಅಂತ ಹೇಳಿದ್ನೇನೋ, ಎಷ್ಟು ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿಕೊಂಡ ಮದುವೆ ಹೇಗಾದರೂ ನಿಲ್ಲಿಸು ಅಂತ. ಅವನಿಗೆ ತುಂಬ ಮನಸ್ಸಿಂದ ನೋವಾಗಿರಬೇಕು, ಆ ಹುಡುಗಿ ತುಂಬಾ ಇಷ್ಟ ಆಗಿರಬೇಕು ಅವಳಿಗೆ, ಅದಕ್ಕೋಸ್ಕರನಾದರೂ ನಾವು ಹೆಲ್ಪ್ ಮಾಡಬೇಕು ಕಣೋ ಮಯೂರ ಅಂತ ಕಂಠಿ ಹೇಳ್ತಾನೆ. ಅದಕ್ಕೆ ಮಯೂರ ಹೇಳ್ತಾನೆ, ಅಣ್ಣ ಒಪ್ಕೊತಾ ಇಲ್ವಲ್ಲ ಅಂತ ಹೇಳ್ತಾನೆ. ಮಯೂರ ಹೇಳ್ತಾನೆ, ಅಣ್ಣ ಒಂದು ಐಡಿಯಾ, ಅಣ್ಣ ಒಪ್ಕೊಳ್ಳಿಲ್ಲ ಅಂದರೆ ಏನಾಯಿತು, ನಾವು ಹೇಳೋ ಸುಳ್ಳನ್ನು ಅಣ್ಣಂಗೆ ಹೇಳೋ ಬದಲು ಮಹಾಬಲ ಅವ್ರಿಗೆ ಹೇಳ್ಬಿಟ್ರೆ ಅಂತ ಹೇಳ್ತಾನೆ. ಬೇಗ ಹರಿಗೆ ಕಾಲ್ ಮಾಡಿ ನಂಬರ್ ಇಸ್ಕೊಳೋಣ, ಅವ್ರ ಅಪ್ಪನ ಜೊತೆಗೆ ಮಾತಾಡ್ಬಿಡೋಣ ಅಂತ ಇಬ್ಬರು ಅಣ್ಣ ತಮ್ಮ ಮಾತಾಡ್ಕೋತಾರೆ. ಮಹಾಬಲ ಅವರು ಮತ್ತು ಫ್ಯಾಮಿಲಿ ಎಲ್ಲ ಆಚೆ ಬರ್ತಾರೆ. ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋಣ ಅಂತ. ಅಷ್ಟರೊಳಗೆ ಒಂದು ಕಾಲ್ ಬರುತ್ತೆ. ಮಯೂರ ಮಹಾಬಲಗೆ ಕಾಲ್ ಮಾಡಿ ಹೇಗಿದ್ದೀರಾ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ. ನೀವ್ಯಾರು ಗೊತ್ತಾಗಲಿಲ್ಲ ಅಂತ ಕೇಳಿದಾಗ, ಸರ್ ಸುಳ್ಳು ಹೇಳ್ತಾ ಇದ್ದೀರಲ್ಲ ಅಂತ. ನಾನೇನಪ್ಪ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ, ಸರ್ ನೀವು ಮಗಳಿಗೆ ಆರ್ಯನ್ ಕೊಡ್ತಾ ಇದ್ದೀರಾ, ಅವ್ನು ಸರಿ ಇಲ್ಲ ಆದ್ರೂ ಅವಳಿಗೆ ಮದುವೆ ಮಾಡಿಕೊಡ್ತಾ ಇದ್ದೀರಾ ಅಂತ ಹೇಳ್ತಾನೆ. ಆರ್ಯ ದೊಡ್ಡ ಫ್ರಾಡ್ ಸರ್, ಅವನು ಸುಮ್ಮನೆ ಇದು ಶ್ರೀಮಂತರು ಹುಡುಗಿಯರನ್ನೆಲ್ಲ ಮದುವೆ ಆಗಿ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾರ್ಕೊಂಬಿಡ್ತಾನೆ ಅಂತ ಹೇಳ್ತಾನೆ. ಚಂದನಾಗೆ ಡೌಟ್ ಬರುತ್ತೆ, ಯಾರಿದು ಕಾಲು ಅಂತ ಯೋಚಿಸ್ತಾ ಇರಬೇಕಾದ್ರೆ ಮತ್ತು ಈ ಕಡೆ ಮಯೂರಂದು ಕಾಲ್ ಇಸ್ಕೊಂಡು ಕಂಠಿ ಮಾತಾಡ್ತಾನೆ. ನಮ್ಮ ತಂಗಿಗೂ ಇದೇ ಥರ ಮೋಸ ಆಗಿದೆ ಸರ್, ನಾವು ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದೀವಿ, ಕೇಸ್ ನಡೀತಾ ಇದೆ, ಅವನ ಮೇಲೆ ಆರ್ಯನ್ ಮೇಲೆ ಕೇಸ್ ಹಾಕಿದ್ದೀವಿ ಅಂತ ಸೆಂಟಿಮೆಂಟ್ ಡೈಲಾಗೆಲ್ಲ ಕೊಡ್ತಾನೆ. ಮದುವೆ ನಿಲ್ಲಿಸ್ಬಿಡಿ ಸರ್, ನಿಮ್ಮ ತಂಗಿಗೂ ಇದೇ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಇವನು ನಾನು ಹೇಗಪ್ಪ ನಂಬೋದು ನಿಮ್ಮ ಮಾತನ್ನು ಅಂತ ಕೇಳ್ತಾನೆ. ಅದಕ್ಕೆ ಕಂಠಿ ಹೇಳ್ತಾನೆ, ಒಂದು ವಾರ ಟೈಮ್ ತೊಗೊಳ್ಳಿ ಸರ್, ಫುಲ್ ವಿಚಾರಿಸಿನೇ ಮುಂದುವರಿರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಅಣ್ಣ ತಮ್ಮಂದ್ರೆ ಇಬ್ರಿಗೂ ಖುಷಿಯಾಗಿರುತ್ತೆ, ಏನೋ ಮದುವೆ ನಿಲ್ಲಿಸ್ಬಿಟ್ವಿ ಅಂತ ಫೀಲಿಂಗ್ ಇರುತ್ತೆ. ಕಡೆ ಚಂದನ ಹರಿ ಕಡೆ ನೋಡಿ ಚೆನ್ನಾಗೇ ಮಾಡಿದೀಯ ಪ್ಲ್ಯಾನು ಅಂತ ಖುಷಿ ಪಡ್ತಾಳೆ ಒಳೊಳಗೆ. ಮಹಾಬಲ ಅವರು ಈ ಥರ ಕಾಲ್ ಬಂದಿತ್ತು ಅಂತ ಹೇಳಿದಾಗ ದಾಸ್ ಹೇಳ್ತಾನೆ, ಇದೆಲ್ಲ ನಮಗೆ ಆಗದೆ ಇರೋರು ಮಾಡಿರೋ ಕೆಲಸನಪ್ಪ, ಇವ್ರು ಇರ್ಬೋದು, ನಮ್ಮ ಬಿಸ್ನೆಸ್ ಕಾಂಪಿಟೇಟರ್ ಇದ್ದಾರಲ್ಲ ಅವರೇ ತಪ್ಪಿಸಿರ್ಬೋದು ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕಿವಿಗೊಡ್ಬೇಡಪ್ಪ, ಹೋಗೋಣ ನಡಿ ಅಂತ ಹೇಳ್ತಾನೆ ದಾಸ್.
ಅವರಮ್ಮ ತುಂಬ ಟೆನ್ಷನ್ ಆಗಿರೋದು ನೋಡಿ ಮಹಾಬಲ ಅವ್ರು ಹೇಳ್ತಾರೆ, ಆರ್ಯನ್ ಎದುರಿಗೆ ಮತ್ತು ಬೀಗ್ರ ಎದುರಿಗೆ ಈ ಥರ ಎಲ್ಲ ಟೆನ್ಷನ್ ಮಾಡಿ ಇರಬೇಡ, ಕೂಲಾಗಿರು ಅಂತ ಮಹಾಬಲ ಅವರು ಹೆಂಡತಿಗೆ ಹೇಳ್ತಾರೆ. ಹಾಗೆ ಡ್ರೈವರ್ನ ಕರಿಯಪ್ಪ ಹೋಗೋಣ ಅಂತ ಹೇಳ್ತಾರೆ. ಆವಾಗ ಹರಿ ಓಡಿ ಬರ್ತಾನೆ. ಹರಿ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್ ಅವ್ರು ಹೇಳಿದ್ದು ಸ್ವಲ್ಪ ನಂಬಿ ವಿಚಾರ ಮಾಡಿ 1 ವಾರ ಟೈಮ್ ತೊಗೊಳ್ಳಿ ಸರ್, ಯಾಕೆ ಅವಸರ ಮಾಡ್ತೀರಾ ಅಂತ ಹರಿ ಹೇಳಿದಾಗ ಅದಕ್ಕೆ ಮಹಾಬಲ ಅವ್ರ ಹೆಂಡತಿ ಹೇಳ್ತಾರೆ, ಹೌದು ರೀ, ಸ್ವಲ್ಪ ವಿಚಾರಿಸಿ 1 ವಾರ ಟೈಮ್ ತೊಗೊಳೋಣ ಅಂತ ಹೇಳ್ತಾಳೆ. ದಾಸು ಮತ್ತು ಮಹಾಬಲ ಅವರು ಹೇಳ್ತಾರೆ, ಇವರೆಲ್ಲ ನಮಗೆ ಬೇಡದೇ ಇರೋರು, ಈ ಥರ ಎಲ್ಲ ಕೆಲಸ ಮಾಡೋದು ನಡೀರಿ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯ ಹೇಳ್ತಾನೆ, ಅವರೆಲ್ಲ ಬೇಡದೇ ಇರೋರು ಆಗಿರ್ಬೋದು ಸರ್, ನಿಮ್ಮ ಮಗಳು ನಿಮಗೆ ಬೇಕಾಗಿರೋರಲ್ವಾ, ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿದಾಗ ಹರಿ, ಹೌದು ರೀ, ನನಗೂ ಯಾಕೋ ತುಂಬ ಟೆನ್ಷನ್ ಆಗ್ತಾಯಿದೆ ಅಂತ ಅವ್ರ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಮಹಾಬಲ ಅವ್ರು ಹೇಳ್ತಾರೆ, ನಮ್ಮ ಬಿಸ್ನೆಸ್ಸಲ್ಲಿ ಆಸ್ಟ್ರೇಲಿಯಾದಲ್ಲಿ ಫಾರಿನ್ನಲ್ಲಿ ಎಲ್ಲೇ ತುಂಬ ಬೆಳೆದ್ಬಿಡುತ್ತೆ ಅಂತ ಹೊಟ್ಟೆ ಕಿಚ್ಚಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕಾಂಪಿಟೇಟರ್ಸು ಅಂತ ಮಹಾಬಲ ಅವರು ಹೇಳಿ ಸಮಾಧಾನ ಪಡಿಸ್ಕೊಂಡು ಫ್ಯಾಮಿಲಿನೆಲ್ಲ ರೆಡಿ ಮಾಡ್ಕೋತಾರೆ ಕರ್ಕೊಂಡು ಹೋಗೋಣ ಅಂತ. ಹರಿಗೆ ತುಂಬ ಬೇಜಾರಾಗುತ್ತೆ, ಈ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಗಲೇ ಇಲ್ಲ, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಅಂತ ಸುಮ್ಮನೆ ಆಗ್ತಾನೆ. ಅಷ್ಟರೊಳಗೆ ಇವರೆಲ್ಲ ಕಾರ್ ಕಡೆ ಹೊರಡ್ತಾರೆ. ಈ ಕಡೆ ಹರಿ ಮತ್ತು ಚಂದನ ಅಷ್ಟೇ ನಿಂತ್ಕೊಂಡಿರ್ತಾರೆ. ಏನಾಯ್ತಪ್ಪ ಅಂತ ಟೆನ್ಷನಲ್ಲಿ ಬೇಜಾರಾಗ್ತಾಳೆ. ನನ್ನನ್ನು ದೇವರೇ ಕಾಪಾಡಬೇಕು ಅಂತ ಚಂದನ ಹೇಳ್ತಾ ಇರಬೇಕಾದ್ರೆ ಅವರಮ್ಮ ಕರೀತಾರೆ, ಚಂದನ ಬಾ ಅಂತ. ಈ ಕಡೆ ಅಣ್ಣ ತಮ್ಮಂದ್ರಿಬ್ಬರು ಯೋಚನೆ ಮಾಡ್ತಾ ಇರ್ತಾರೆ, ಈ ಪ್ಲ್ಯಾನ್ ಫುಲ್ ಸಕ್ಸಸ್ ಆಯಿತು ನೋಡು, ನಾವು ಕಿಡ್ನಪ್ಪು ಮಾಡಿಲ್ಲ, ಮತ್ತೊಂದಿಲ್ಲ, ತುಂಬ ಸಕ್ಸಸ್ ಆಯಿತು, ಎಷ್ಟು ಲಕ್ ಚೆನ್ನಾಗಿದೆ ಅಂತ ಇಬ್ಬರು ಖುಷಿಯಾಗಿ ಮಾತಾಡ್ಕೋತಾ ಇರಬೇಕಾದ್ರೆ ಹರಿ ಅವರಿಬ್ರಿಗೂ ಕಾಲ್ ಮಾಡ್ತಾನೆ. ಇಬ್ಬರು ಮಾತಾಡ್ತಾರೆ. ಏನಾಯಿತು, ಹ್ಯಾಪಿನಾ ಅಂತ ಮಯೂರ ಕೇಳ್ತಾನೆ. ನಿನ್ನ ತಲೆ ಏನೂ ಆಗಿಲ್ಲ ಇಲ್ಲಿ, ಅವರು ನಂಬಲಿಲ್ಲ ಅಂತ ಹೇಳ್ತಾನೆ. ಹೌದಾ ಅಂತ ಕಂಟಿ ಕೇಳ್ತಾನೆ. ಏನಾದರೂ ಪ್ಲ್ಯಾನ್ ಮಾಡ್ರು ಪ್ಲೀಸ್, ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಒಂದಾದರೂ ಹೆಲ್ಪ್ ಮಾಡಿ, ಅಣ್ಣನ ಒಪ್ಸ್ರಿ ಅಂತ ಹೇಳ್ತಾನೆ. ಕಿಡ್ನಾಪ್ ಮಾಡಿ ಅಂತ ಬೇಡ್ಕೋತಾನೆ. ಅಷ್ಟರಲ್ಲಿ ಮುತ್ತುರಾಜ್ ಹೇಳ್ತಾನೆ, ನೀನು ಮೊದಲು ಬಾ, ನಾವು ಊರಿಗೆ ಹೋಗೋಣ ಅಂತ ಕರೀತಾನೆ. ಇನ್ನೊಂದೋಗಿ ಇನ್ನೊಂದಾಗಬಾರ್ದು ಅಂತ ಬೈದು ಕರೀತಾನೆ. ಅಷ್ಟರಲ್ಲಿ ಮಯೂರ ಹೇಳ್ತಾನೆ, ಇರೋಣ, ಫೋನ್ ಕಿತ್ಕೊಂಡು ಮಾತಾಡ್ತಾನೆ. ಅಣ್ಣ ನೀನು ಸಬ್ ರಿಜಿಸ್ಟ್ರೇಷನ್ ಆಫೀಸ್ದು ಲೊಕೇಶನ್ ಕಳಿಸು, ನಾವು ಬರ್ತೀವಿ ಅಂತ ಮಯೂರ ಹೇಳಿ ಇಟ್ಬಿಡ್ತಾನೆ ಕಾಲು. ಮುತ್ತುರಾಜ್ ಇವರಿಬ್ಬರು ತಮ್ಮಂದ್ರಿಗೆ ಬೈತಾ ಇರ್ತಾನೆ, ನಿಮ್ಗೇನು ತಲೆ ಕೆಟ್ಟಿದೆಯಾ ಅಂತಂದು. ಇರಲಿ ಬಿಡೋಣ, ಸುಮ್ಮನಿರು, ಅವನಿಗೆ ತುಂಬ ಇಷ್ಟ ಆಗಿದೆ ಆ ಹುಡುಗಿ, ನಮ್ಮ ಮನೆಗೆ ಒಳ್ಳೆಯದಾಗೋದು, ನೀನು ಈ ಥರ ಯೋಚನೆ ಮಾಡಬೇಡ, ನಮ್ಮ ಪ್ಲ್ಯಾನ್ಗೆ ಒಪ್ಕೋ ಅಂತ ಕಂಟಿ ಮತ್ತು ಮಯೂರ ಹೇಳ್ತಾರೆ. ಅದಕ್ಕೆ ಮುತ್ತುರಾಜು ಯೋಚನೆ ಮಾಡ್ತಾ ಇರ್ತಾನೆ. ಮತ್ತು ಇಬ್ಬರು ಅಣ್ಣ ತಮ್ಮಂದರು ಅಯ್ಯೋ ಬಾರಣ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡ್ಬಿಡ್ತಾರೆ ಫೋರ್ಸ್ ಮಾಡಿ. ಹೇಗಾದರೂ ಕಷ್ಟಪಟ್ಟು ಕಿಡ್ನ್ಯಾಪ್ ಮಾಡಿ ಅವರಿಬ್ಬರು ಮದುವೆ ನಿಲ್ಲಿಸ್ಬಿಡೋಣ ಅಂತ ಮೂವರು ಹೊರಡ್ತಾರೆ. ಈ ಕಡೆ ಹರಿ ಕಾಲ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ದಾಸು ಮತ್ತು ಮಹಾಬಲ ಅವರು ಕರೀತಾರೆ, ಡ್ರೈವರ್ ಬಾ ಹೋಗೋಣ ಅಂತ. ಅವನಿಗೆ ಕೇಳಿಸಿರಲ್ಲ. ಅದಕ್ಕೆ ಮಹಾಬಲ ಅವರು ಅಂತಾರೆ, ಅವನಿಗೇನು ಕಿವಿ ಕೇಳಿಸಲ್ವಾ ಡ್ರೈವರ್ಗೆ ಅಂತ ಹೇಳ್ತಾನೆ. ದಾಸ್ ಕರೀತಾನೆ, ಬಾರಪ್ಪ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ, ಬೇಗ ಬಾ ಹೋಗೋಣ ಅಂತ. ಓ ಸತ್ಯ ಹರಿಶ್ಚಂದ್ರ ಬಾರಪ್ಪ ಅಂತ ದಾಸ್ ಕರೆದಾಗ ಹಾಂ ಸರ್ ಅಂತ ಓಡಿ ಬರ್ತಾನೆ ಹರಿ. ಮಹಾಬಲ ಅವರು ಹೇಳ್ತಾರೆ, ಗಾಡಿ ತೆಗಿಯಪ್ಪ ಹೋಗೋಣ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಿ ಸರ್ ಅಂತ ಕೇಳ್ತಾನೆ. ಏನಪ್ಪ ಹೀಗೆ ಕೇಳ್ತಾ ಇದೆಯಾ, ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದು ನಡಿ ಅಂತ ಹೇಳಿದಾಗ ಸರ್ ಯೋಚನೆ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಮಹಾಬಲ ಅವ್ರ ಹೆಂಡ್ತಿನೂ ಹೇಳ್ತಾರೆ, ಹೌದು ರೀ, ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾಯಿದೆ ಅಂದಾಗ ಮಹಾಬಲ ಅವರು ಬೈತಾರೆ, ನೀನು ಈ ಥರ ಟೆನ್ಷನ್ನೆಲ್ಲ ಬೀಗ್ರ ಮುಂದೆ ತೋರಿಸ್ಬೇಡ, ಕೂಲಾಗಿರು ಅಂತ ಹೇಳ್ತಾನೆ ಮಹಾಬಲ ಅವರು. ಅದಕ್ಕೆ ದಾಸ್ ಹೇಳ್ತಾನೆ, ಅಮ್ಮ ಅದೆಲ್ಲ ಫೇಕ್ ಕಾಲು, ನಮಗೆ ಆಗದೇ ಇರೋರು ಮಾಡಿರೋ ಕೆಲಸ, ನೀನೇನೋ ಬೇಜಾರು ಮಾಡ್ಕೋಬೇಡ, ಇದೆಲ್ಲ ಒಳ್ಳೆಯದಾಗುತ್ತೆ, ಬಾ ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಹರಿ ಮನಸಲ್ಲೇ ಅನ್ಕೋತಾ ಇರ್ತಾನೆ, ಹೋಗಿ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ ಮಾವ ಏನು ಅಂತ ಗೊಣಗ್ತಾ ಇರ್ತಾನೆ.
ಅಷ್ಟರಲ್ಲಿ ಮಹಾಬಲ ಅವರು ಏನು ಗೊಣಗ್ತಾ ಇದೆಯಾ ಬಾ ಹೋಗೋಣ ಅಂತ ಕರೀದಾಗ, ಇಲ್ಲ ಸರ್ ಆರ್ಯ ಸರ್ ಕರಿತಾ ಇರ್ತಾರಲ್ಲ ಅದಕ್ಕೆ ಲೇಟ್ ಆಯಿತು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಬನ್ನಿ ಸರ್ ಬೇಗ ಹೋಗೋಣ ಅಂತ ಕಾರಲ್ಲಿ ಎಲ್ಲರೂ ಕೂತ್ಕೋತಾರೆ. ಹಾಗೆ ಹರಿ ಗ್ಲಾಸ್ ಮಿರರ್ನ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾನೆ, ಹಿಂದ್ಗಡೆ ಕೂತಿರೋ ಚಂದನ ಕಾಣಿಸ್ಲಿ ಅಂತ. ಅದನ್ನು ಸಡನ್ನಾಗಿ ಬೈ ಚಾನ್ಸ್ ಮಹಾಬಲ ಅವರು ನೋಡಿಬಿಡ್ತಾರೆ. ಡೌಟ್ ಬರುತ್ತೆ ಮಹಾಬಲ ಅವ್ರಿಗೆ, ಹರಿ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತಂದು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.